ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಜೀಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ರೈಸ್ ರೆಸಿಪಿ ಮಾಡೋಣ. ಉತ್ತರ ಕರ್ನಾಟಕ ಸ್ಪೆಷಲ್ ಬಿರಂಜಿ ರೈಸ್, ವೆರಿ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಥೆಂಟಿಕ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಎಲ್ಲ ಡ್ರೈ ರೋಸ್ಟು, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, 1 ಸ್ಟಾರ್ ಅನಾನಸು, 2 ಮರಾಠಿ ಮೊಗ್ಗು, ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅರೋಮಾ ಬರೋವರೆಗೂ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೂಲ್ ಡೌನ್ ಆಗಾಕಿಡಿ. ಕೂಲ್ ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ. ಈಗ ಒಂದು ಕುಕ್ಕರ್ ಇಟ್ಟು ಒಂದು 2 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಕರಗಿದ್ಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಒಂದು 2 ಪಲಾವ್ ಎಲೆ ಮತ್ತು 2 ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಇದಕ್ಕೆಲ್ಲ ಸ್ಪೈಸಸ್ನ ಪೌಡರ್ ಮಾಡ್ಕೊಂಡಿರೋದ್ರಿಂದ ಇದಕ್ಕೇನು ಸ್ಪೈಸಸ್ ಹಾಕೋದಿಲ್ಲ. ಈಗ ಇದಕ್ಕೆ ಸಣ್ಣದು ಬೆಳ್ಳುಳ್ಳಿ ಒಂದು 10ರಿಂದ 12, ಹಾಗೆಯೇ ಜಜ್ಜೋದು ಬೇಡ, ಕ್ರಷ್ ಮಾಡೋದು ಬೇಡ, ಹಾಗೆಯೇ ಹಾಕ್ಕೊಳ್ಳಿ. ವೆರಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅದೇನೇ ಟೇಸ್ಟ್ ಕೊಡೋದು ಫ್ರೆಂಡ್ಸ್, ಬೆಣ್ಣೆ. ಮತ್ತು ನಾವು ಇದಕ್ಕೆ ತುಪ್ಪ, ಎಣ್ಣೆ ಏನೂ ಯೂಸ್ ಮಾಡ್ತಿಲ್ಲ, ಬೆಣ್ಣೆನೇ ಈ ಬಿರಂಜಿ ರೈಸ್ಗೆ ಟೇಸ್ಟ್ ಕೊಡೋದು. ಓಕೆನಾ. ಈಗ ಇದಕ್ಕೆ ಒಂದು 2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸಣ್ಣದಾಗಿ ಸ್ಲೈಸ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸಿ, ನಾನಿಲ್ಲಿ 1/4 kg ಅಕ್ಕಿಗೆ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು kg ಮಾಡ್ತೀರೋ ನೋಡಿಕೊಂಡು ಅದ್ರ ಮೇಲೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈಗ ಒಂದು 20 ನಿಮಿಷ ನೆನೆಸಿರೋದು 1 ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ನೆನೆಸೋದ್ರಿಂದ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ, ಚೆನ್ನಾಗಿ ಅನ್ನ ಕುಕ್ ಆಗುತ್ತೆ. ಒಂದು 2 ನಿಮಿಷ ಈ ಥರ ಅಕ್ಕಿನ ಹುರ್ಕೊಂಡ್ಮೇಲೆ ರೆಡಿ ಮಾಡ್ಕೊಂಡಿರೋಂಥ ಮಸಾಲೆ ಪೌಡ್ರನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳಿ ಅಕ್ಕಿನ. ಅದು ಮಸಾಲೆ ಪೌಡ್ರ್ ಹಾಕಿರೋದು ವಿಡಿಯೋ ಕಟ್ ಆಗಿದೆ. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ ಅಕ್ಕಿ ನೆನೆಸಿರೋದ್ರಿಂದ 1/4 ಗ್ಲಾಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್, 2 ಗ್ಲಾಸ್ ಬೇಡ. 1/4 ಹಾಕ್ಕೊಂಡ್ರೆ ನೀಟಾಗಿ ಮೆಷರ್ಮೆಂಟ್ ಸರಿ ಹೋಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಅಕ್ಕಿ ನೆನೆಸಿಲ್ಲ ಅಂದರೆ 2 ಗ್ಲಾಸ್ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ನೆನೆಸಿರೋದ್ರಿಂದ 1/4 ಗ್ಲಾಸ್ ಹಾಕ್ಕೋತಾ ಇದ್ದೀನಿ. ನೀವು ಕೂಡ ನೆನೆಸಿದ್ರೆ ಕಮ್ಮಿ ಹಾಕ್ಕೊಳ್ಳಿ, 1/4 ಗ್ಲಾಸು. ಈಗ ಇದಕ್ಕೆ ಲಾಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿಯೋಕೆ ಬಿಡಿ. ಅಕ್ಕಿನೂ ನೀರು ಚೆನ್ನಾಗಿ ಕುದಿಬೇಕು, ಆವಾಗ ಮಸಾಲೆ ಒಂದು ಕಡೆ, ಅನ್ನ ಒಂದು ಕಡೆ ಆಗೋದಿಲ್ಲ, ನೀಟಾಗಿ ಆಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕುಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. 1 ವಿಷಲ್ ಕುಕ್ ಬಂದಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಆಫ್ ಮಾಡಿ, ಆವಾಗ ನೀಟಾಗಿ ಕುಕ್ ಆಗಿರುತ್ತೆ. ಈಗ ವಿಷಲ್ ಎಲ್ಲ ಕೂಲ್ ಆಗಿದೆ. ಹೇಗಾಗಿದೆ ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿದೆ ಅಂತ ನೋಡಿ. ಅನ್ನ ಎಲ್ಲ ಎಷ್ಟು ಉದ್ದಕ್ಕೆ, ಎಷ್ಟು ಬಿಡಿ ಆಗಿದೆ. ನಾವು ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಅನ್ನನೂ ನೀಟಾಗಿ ಕರೆಕ್ಟಾಗಿ ಆಗುತ್ತೆ. ಈಗ ಒಂದ್ಸಲ ನೀಟಾಗಿ ಒಂದು ಫೈನಲ್ ಮಿಕ್ಸ್ ಕೊಟ್ಟರೆ ಉತ್ತರ ಕರ್ನಾಟಕ ಸ್ಪೆಷಲ್ ಬಿರಂಜಿ ರೈಸ್ ರೆಡಿ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿದೆ ಅಂತ. ಟೇಸ್ಟು ಕೂಡ ಫ್ರೆಂಡ್ಸ್ ಅಷ್ಟೇ ಮಸ್ತಾಗಿತ್ತು. ಇದನ್ನು ನಾವು ದಾಲು ಇಲ್ಲ ಚಿಕನ್ ಫ್ರೈ ಯಾವುದಾದ್ರೂ ಸೈಡ್ ಡಿಶ್ ಜೊತೆ ಟೇಸ್ಟ್ ಮಾಡ್ಬೋದು. ಹಾಗೇನೂ ಕೂಡ ತುಂಬ ಸೂಪರಾಗಿರುತ್ತೆ. ಯಾವುದಾನ ಸೈಡ್ ಡಿಶ್ ಇದ್ರೂ ಸಖತ್ತಾಗಿರುತ್ತೆ. ಈಗ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.